ಇನ್ನು ರಾಜ್ಯಾದ್ಯಂತ ಭಾರಿ ಸಂಚಲನವನ್ನು ಸೃಷ್ಟಿಸಿದಂತಹ ಧರ್ಮಸ್ಥಳ ಕೇಸ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇವತ್ತು ಕೂಡ ಎಸ್ಕವೇಷನ್ ಆಗ್ತಾ ಇದೆ, ಭೂಮಿಯನ್ನು ಅಗೆಯಲಾಗ್ತಾ ಇದೆ. ಸೊ ಒಂದರ್ಥದಲ್ಲಿ ಇದು ದಿ ಎಂಡ್, ಇವತ್ತೇ ದಿ ಎಂಡ್ ಅನ್ನುವ ಸಿಚುವೇಶನ್ಗೆ ತಲುಪಿದೆ. ಭಾರಿ ಸಂಚಲನವನ್ನ ಸೃಷ್ಟಿಸಿದಂತಹ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಘಟ್ಟದತ್ರ ತಲುಪಿದೆ. ಅತ್ತ 13ನೇ ದಿನದ ತನಿಖೆ, ಎಸ್ಐಟಿ ಮುಖ್ಯಸ್ಥರಿಂದ ಪರಮೇಶ್ವರ್ ಭೇಟಿಯನ್ನ ಮಾಡಲಾಗಿದೆ. ಇತ್ತ ವಿಧಾನಸೌಧದಲ್ಲಿ ಮೊಹಂತಿ ಮತ್ತು ಅನುಚೇತರಿಂದ ಪರಂ ಅವರನ್ನ ಭೇಟಿ ಮಾಡಲಾಗಿದೆ. ಪ್ರಕರಣದ ಬಗ್ಗೆ ಗೃಹ ಸಚಿವರ ಜೊತೆಗೆ ಎಸ್ಐಟಿ ಚೀಫ್ ಗಂಭೀರ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಕರಣದ ಬಹುತೇಕ ಅಂತ್ಯಗೊಳಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ ಎಸ್ಐಟಿ. ಸೊ ನಿನ್ನೆ ಸದನದಲ್ಲಿ ಏನಾಯಿತು ಅಂತ ನಾವು ನಿಮ್ಮೆದುರಿಗೆ ತೋರಿಸಿದ್ದೀವಿ. ಸದನದ ಬೇರೆ ಬೇರೆ ಶಾಸಕರು ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ರು. ಯಾವ ಹಂತಕ್ಕೆ ತಲುಪಿದೆ, ಜನರು ಇವತ್ತು ಡೌಟ್ಫುಲ್ ಕನ್ಫ್ಯೂಷನ್ ನಲ್ಲಿದ್ದಾರೆ. ಯಾವ ಹಂತದಲ್ಲಿ ತಲುಪಿದೆ ಈ ಪ್ರಕರಣ, ಅಥವಾ ಎಸ್ಐಟಿ ಅವರು ಏನೇನು ತನಿಖೆ ಮಾಡಿದ್ದಾರೆ, ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ನೀವು ಕೊಡಿ. ಮಧ್ಯಂತರವಾಗಿ ಎಷ್ಟರ ಮಟ್ಟಿಗೆ ತನಿಖೆ ತಲುಪಿದೆ ಇದನ್ನ ಹೇಳಿ ಅಂತ ಕೇಳ್ಕೊಂಡಿದ್ರು. ಸೊ ಈ ನಿಟ್ಟಿನಲ್ಲಿ ಇವತ್ತು ಪರಮೇಶ್ವರ್ ಅವರನ್ನ ಬಂದು ಮೊಹಂತಿ ಮತ್ತು ಅನುಚೇತ್ರ ಅವರು ಭೇಟಿಯನ್ನ ಮಾಡಿದ್ದಾರೆ. ಒಂದರ್ಥದಲ್ಲಿ ಇವತ್ತೇ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ, ಇವತ್ತೇ ಅಂತ್ಯವಾಗುತ್ತೆ ಅಂತ ಹೇಳಿ. ಇನ್ನು ಪ್ರಣವ್ ಮೊಹಂತಿ ಭೇಟಿ ಬಳಿಕ ಸಿಎಂ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಅವರು. ಸಿಎಂ ಕೊಠಡಿಗೆ ಆಗಮಿಸಿ ಚರ್ಚೆ ನಡೆಸ್ತಾ ಇದ್ದಾರಂತೆ. ವಿಧಾನಸಭೆಯ ಆಡಳಿತ ಪಕ್ಷದ ಮೊಗಸಾಲೆ ಬಳಿ ಇರುವಂತಹ ಸಿಎಂ ಕೊಠಡಿಗೆ ಪರಮೇಶ್ವರ್ ಅವರು ಬಂದಿದ್ದಾರೆ. ಅಲ್ಲಿ ಬಂದು ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವ ಹಂತಕ್ಕೆ ತನಿಖೆ ಅನ್ನುವುದು ತಲುಪಿದೆ, ಏನೇನಾಗಿದೆ, ಈ ಎಲ್ಲ ವಿಚಾರವನ್ನ ಅವರು ತಿಳಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 13ನೇ ಪಾಯಿಂಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಕ್ರೂಷಿಯಲ್ ಪಾಯಿಂಟ್. ಇಲ್ಲಿ ಮೂಳೆಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಸಂಜೆವರೆಗೆ ಅಗೆದ್ರು ಕೂಡ ಅಲ್ಲಿ ಏನೇನೂ ಸಿಗ್ಲಿಲ್ಲ. ಇವತ್ತು ಮತ್ತೆ ಎಸ್ಕವೇಷನ್ ಮಾಡಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಇವತ್ತೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ರು. ಜನರು ಕನ್ಫ್ಯೂಷನ್ ಅಲ್ಲಿ ಇದ್ದಾರ್ರಿ, ಏನಾಗ್ತಾ ಇದೆ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇದುವರೆಗೆ ಏನ್ ತನಿಖೆ ಆಗಿದೆ, ಕಡೆ ಪಕ್ಷ ಅದ್ರ ಬಗ್ಗೆ ಆದ್ರೂ ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ಇದ್ರು. ಆ ಅಪ್ಡೇಟ್ ಅನ್ನು ಕೊಡೋಕೆ ಇದೀಗ ಚರ್ಚೆ ನಡೆಸ್ತಾ ಇದ್ದಾರೆ. ಅಂತೂ ಸದ್ಯ ಮಧ್ಯಂತರ ವರದಿ ಸಿದ್ಧಪಡಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು 13 ದಿನಗಳಿಂದ ಧರ್ಮಸ್ಥಳದಲ್ಲಿ ನಡೆಸಲಾಗಿರುವ ಶೋಧದ ವರದಿಯನ್ನ ಸಲ್ಲಿಸ್ತಾ ಇದ್ದಾರೆ. ಗೃಹ ಸಚಿವರ ಜೊತೆ ಚರ್ಚಿಸಿದ ಬಳಿಕ ಶೀಘ್ರವೇ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಕೋರ್ಟ್ಗೆ ಮಧ್ಯಂತರ ವರದಿ ಸಲ್ಲಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ದೂರುದಾರ ಹೇಳಿದಂತೆ ಶೋಧಿಸಿದ್ರೂ ಕೂಡ ಯಾವುದೇ ಅಸ್ಥಿ ಪಂಜರಗಳು ಸಿಗಲಿಲ್ಲ. ಇಂಟ್ರೆಸ್ಟಿಂಗ್. 13 ದಿನಗಳಿಂದ ಮಳೆ ಮಧ್ಯೆಯೂ ಕೂಡ ಶೋಧ ನಡೆಸಿದ್ರು ನೋ ಯೂಸ್ ಅಂತ ಹೇಳ್ತಾ ಇದ್ದಾರೆ ಯಾರು, ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳಕ್ಕೆ ಅಂಟಿದ್ದಂತ ಕಳಂಕ ಒಂದರ್ಥದಲ್ಲಿ ನೇತ್ರಾವತಿಯ ನದಿಯಲ್ಲಿ ಕೊಚ್ಚಿ ಹೋಯಿತು ಅಂತಾನೆ ಹೇಳ್ಬೋದು. ಈ ಷಡ್ಯಂತ್ರದ ವಿರುದ್ಧವಾಗಿ ಈ ಷಡ್ಯಂತ್ರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸತ್ಯಾನ್ವೇಷಣೆಯನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಎದುರಿಗೆ ಬಿಚ್ಚಿಟ್ಟಿತ್ತು. ಅಂತಿಮವಾಗಿ ಇಲ್ಲಿ ಧರ್ಮವೇ ಗೆಲ್ತೆ ಹೊರತು ಅಧರ್ಮ ಗೆಲ್ಲಿಲ್ಲ. ಅಧರ್ಮಕ್ಕೆ ಸೋಲಾಯಿತು. ಪದೇ ಪದೇ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇತ್ತು. ಶ್ರೀ ಕ್ಷೇತ್ರದ ಬಗ್ಗೆ ಪದೇ ಪದೇ ಮಾತನಾಡಲಾಗ್ತಾ ಇತ್ತು. ಏನೇನೋ ಹೇಳ್ತಾ ಇದ್ರು, ಅಲ್ಲಿ ಹಂಗಿದೆಯಂತೆ ಹಿಂಗಿದೆಯಂತೆ, ಆಟೋ ಡ್ರೈವರ್ಸ್ಗಳೆಲ್ಲ ಎತ್ಕೊಂಡು ಹೋಗ್ತಾರಂತೆ, ರೇಪ್ ಮಾಡ್ತಾರಂತೆ, ಅವ್ರು ಮಾಡಿದ್ರಂತೆ ಇವ್ರು ಮಾಡಿದ್ರಂತೆ. ಇಷ್ಟು ದಿನಗಳಿಂದ ಅಗೆದ್ರು ಕೂಡ 13 ದಿನಗಳಿಂದ ಅಗೆದ್ರು ಕೂಡ ಏನೂ ಕೂಡ ಸಿಗ್ಲಿಲ್ಲ. ಇನ್ನು ನಿರಂತರವಾಗಿ ನಿನ್ನೆಯಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರವಾಗಿ ಇದರ ಕುರಿತಾಗಿ ಮಾತಾಡ್ತಾ ಇದ್ರು. ಮತ್ತೊಮ್ಮೆ ಅವರನ್ನ ಮಾತಾಡಿಸ್ತೇನೆ. ಶಶಿಧರ್, ನಿನ್ನೆ ಏನು ಸಿಗ್ಲಿಲ್ಲ, ಸಂಜೆವರೆಗೆ ಆಗಿದ್ರು ಕೂಡ ಏನೂ ಸಿಗ್ಲಿಲ್ಲ. ಇವತ್ತು ಮತ್ತೆ ಅಗಿತಾ ಇದ್ದಾರೆ. ನೀವು ಸ್ಥಳದಲ್ಲೇ ಇದ್ದೀರಿ, ನಿನ್ನೆಯಿಂದ ರಿಪೋರ್ಟ್ ಮಾಡ್ತಾ ಇದ್ದೀರಿ. ಏನಾಗ್ತಾ ಇದೆ? ಖಂಡಿತ ಕಾರ್ತಿಕ್, ಏನಂತಂದ್ರೆ ಈ ರಾಮಾಯಣದಲ್ಲಿ 14 ವರ್ಷ ಸೀತೆ ವನವಾಸ ಹೋಗಿದ್ದಂತೆ. ಅದೇ ರೀತಿಯಲ್ಲಿ ಕೂಡ ಈ ಎಸ್ಐಟಿ ಅವರು, ನಮ್ಮ ಮೀಡಿಯಾದವರು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಕಾಡಿನಲ್ಲಿ ವನವಾಸ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಅನಾಮಿಕ ಕೊಟ್ಟಿರುವಂತ ದೂರು ಅಂತಿಂತ ದೂರಲ್ಲ. ಸುಮಾರು 100 ಹೆಣಗಳನ್ನ ನಾನು ಊತಿಟ್ಟಿದ್ದೇನೆ, ಅದು ಕೂಡ 30 ಕಡೆ ಊತಿಟ್ಟಿದ್ದೇನೆ. ಅಲ್ಲಿ ನಾನು ಹೇಳಿದಂತ ಕಡೆ ನೀವು ಅಲ್ಲಿ ಏನ್ ಭೂಮಿಯನ್ನ ಅಗೆದ್ರೆ ಅಲ್ಲಿ ಶವದ ಅವಶೇಷಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಕೂಡ ಮಾಡಿದ್ರು. ಅದ್ರ ಜೊತೆ ಒಂದಷ್ಟು ಸಾಕಷ್ಟು ಅತ್ಯಾಚಾರಗಳಾಗಿದೆ, ಕಿಡ್ನಾಪ್ ಆಗಿದೆ, ಕೊಲೆ ಆಗಿದೆ, ನಾನೇ ಅಂತ ಮೃತದೇಹಗಳೆಲ್ಲವನ್ನು ಕೂಡ ಊತಿಟ್ಟಿದ್ದೆ ಅಂತ.
ಹಾಗಾಗಿ ಆತನೇ ಹೇಳಿದಂತ ಆತನೇ ತೋರಿಸಿದಂತ ಸ್ಪಷ್ಟವಾಗಿ ಬಹಳ ಕ್ಲಾರಿಟಿಯಿಂದ ನಾನು ಇದೇ ಜಾಗದಲ್ಲಿ ಊತಿಟ್ಟಿದ್ದೆ ಅಂತ ಕೂಡ ಹೇಳಿದ್ದ. ಅಂತ ಜಾಗದಲ್ಲಿ 20 ಅಡಿ ಅಗಲ 20 ಅಡಿ ಉದ್ದ 16 ಪಾಯಿಂಟ್ಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಇದುವರೆಗೂ ಒಂದೇ ಒಂದು ಕುರುಹು ಕೂಡ ಪತ್ತೆ ಆಗಿಲ್ಲ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಏನಂತಂದ್ರೆ ಈ 13ನೇ ಪಾಯಿಂಟ್ ನಲ್ಲಿ 10ರಿಂದ 12 ಶವಗಳನ್ನ ನಾನು ಊತಿಟ್ಟಿದ್ದೆ ಅಂತ ಸ್ಪಷ್ಟವಾಗಿ ನಿನ್ನೆ ಎಸಿ ಸ್ಟೆಲ್ಲಾ ಅವರಿಗೆ, ಅದೇ ರೀತಿ ಕೂಡ SP ಮತ್ತೆ ಅದೇ ರೀತಿಯಲ್ಲೂ ಕೂಡ SIT ಮುಖ್ಯಸ್ಥರಂತ ದಯಾಮ್ ಅವರಿಗೆ ಅವರು ಕೂಡ ಹೇಳಿದ್ರು ಏನಂತಂದ್ರೆ ಇದೇ ಜಾಗದಲ್ಲಿ ಅಗಿರಿ ಪ್ರಾರಂಭ ಮಾಡ್ರಿ ನಿಮಗೆ ಹಣ ಸಿಗುತ್ತೆ ಅಂತ ಕೂಡ 13ನೇ ಪಾಯಿಂಟ್ ನಲ್ಲಿ ಹೇಳಿದ್ರು. ನಿನ್ನೆ ಕೂಡ 20 ಅಡಿ ಅಗಲ 20 ಅಡಿ ಉದ್ದ ಕಾರ್ಯಾಚರಣೆ ಮಾಡಿದ್ರು ಕೂಡ ಏನು ಕೂಡ ಪ್ರಯೋಜನ ಆಗಲಿಲ್ಲ. ಬರಿಗೈಯಲ್ಲಿ SIT ಅವರು ವಾಪಸ್ ಹೋಗಿದ್ರು. ಇವತ್ತು ಕೂಡ ಬೆಳಗ್ಗೆ 12 ಗಂಟೆಯಿಂದಲೂ ಕೂಡ ಇನ್ನೂ ಕೂಡ ನಿರಂತರವಾಗಿ ಮಳೆ ಬರ್ತಿದೆ, ಒಂದ್ ಕಡೆ ಜೋಕು ನೀರು ಬರ್ತಿದೆ. ಆದ್ರೂ ಕೂಡ ಮೋಟರ್ಗಳನ್ನ ಇಟ್ಕೊಂಡು ನೀರನ್ನ ಹೊರತೆಗೆದು ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಈಗಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ, ಎಲ್ಲರೂ ಕೂಡ ನೋಡಬಹುದು. ಆದರೆ ಇನ್ನೇನು ಇನ್ನು ಅರ್ಧದಿಂದ 1 ಗಂಟೆ ಒಳಗಡೆ ಸಂಪೂರ್ಣವಾಗಿ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ 14ನೇ ತೀರಕ್ಕೆ ಫುಲ್ ಸ್ಟಾಪ್ ಆಗುತ್ತೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯಂತ ಕುರುಹುಗಳು ಕೂಡ ಸಿಕ್ಕಿಲ್ಲ. ಬಹಳ ಕ್ಯೂರಿಯಾಸಿಟಿಯಿಂದ SIT ಅಧಿಕಾರಿಗಳು, ಸೋಕೋ ಟೀಮ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಅದೇ ರೀತಿ ಕೂಡ ಪೊಲೀಸರಾಗಿರ್ಬೋದು, ಮತ್ತೆ ಜಿಲ್ಲಾಡಳಿತ ಅಂದ್ರೆ AC ಅವರು, ತಹಸೀಲ್ದಾರ್ ಎಲ್ಲರೂ ಕೂಡ ಎಲ್ಲಾ ಕೆಲಸಗಳನ್ನು ಬಿಟ್ಟು ಇಲ್ಲೇ ಕೂಡ ಇದ್ರು. ಅದು AC ಅವರಂತರೂ ಕೂಡ ರೈತರದಿರ್ಬೋದು, ಕೋರ್ಟ್ ಕೇಸ್ ಆಗಿರ್ಬೋದು ಯಾವುದನ್ನು ಕೂಡ ಅಟೆಂಡ್ ಮಾಡದೆ ನೂರಾರು ಫೈಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡು ಸುಮಾರು 14 ದಿನದಿಂದ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಎಲ್ಲಿ ನಡೀತೈತೋ ಅದೇ ಜಾಗದಲ್ಲಿ ಕೂಡ ಇದ್ರು. ಏನ್ ದೂರದಾರ ಏನು ಎಲ್ಲಿ ಸ್ಪಾಟ್ ಅನ್ನ ತೋರಿಸ್ತಾನೋ ಆತನ ಸಮ್ಮುಖದಲ್ಲೇ ಆತ ಸಾಕು, ಇಲ್ಲಿ ಶೋಧ ಕಾರ್ಯಾಚರಣೆ ಸಾಕು ಅನ್ನೋವರೆಗೂ ಕೂಡ ಎಲ್ಲಾ ಕಡೆನೂ ಕೂಡ ಮಣ್ಣನ್ನ ಹಗೆದು ಒಂದೊಂದು ಇಡೀ ಮಣ್ಣನ್ನು ಕೂಡ ಶೋಧಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಏನಾದ್ರೂ ಅನುಮಾನ ಬಂದ್ರೆ ಅಲ್ಲಿ ಹೋಗಿ ಸ್ಕ್ಯಾನರ್ ಅನ್ನ ತೆಗೆದುಕೊಂಡು ಹೋಗಿ ಎಲ್ಲಾ ರೀತಿಯಲ್ಲೂ ಕೂಡ ಮಣ್ಣನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಂತ ಟೆಕ್ನಿಕಲ್ಸ್ ಎವಿಡೆನ್ಸ್ ಮಿಸ್ ಆಗಬಾರ್ದು. ಯಾವ್ದಾದ್ರು ಕುರುಹು ಸಿಕ್ಕಿದ್ರೆ ಅದೇ ಒಂದು ಮೇಜರ್ ಟ್ವಿಸ್ಟ್ ಆಗುತ್ತೆ. ಅಲ್ಲಿಂದ ತನಿಖೆಯನ್ನ ಮತ್ತೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಇಡೀ ಮಣ್ಣನ್ನು ಕೂಡ ಜಾಲಾಡ್ತಿದ್ದಾರೆ. ಆದ್ರೆ ಎಷ್ಟೇ ಜಾಲಾಡಿದ್ರು ಕೂಡ ಇದುವರೆಗೂ ಕೂಡ 16 ಪಾಯಿಂಟ್ ನಲ್ಲೂ ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ SIT ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಅನಾಮಿಕಾ ಈ ಬರೀ ಕೇವಲ ಬುರುಡೆಯನ್ನ ಬಿಡ್ತಿದ್ದಾರೆ ಅಂತ. ಹೀಗಾಗಿ ಏನು ಸಾಕಷ್ಟು ಸರ್ಕಾರಗಳಲ್ಲೂ ಕೂಡ ಚರ್ಚೆ ಆಗಿತ್ತು, ಆರೋಪಗಳು ಕೂಡ ಬಂದಿತ್ತು. ಇಡೀ ದೇಶವೇ ಈ ಕಡೆ ನಿಬ್ಬೆರಗಾಗಿ ನೋಡುವಂತೆ ಮಾಡಿತ್ತು. ಏನು ರಾಷ್ಟ್ರೀಯ ಮಾನವಗಳ ಹಕ್ಕುಗಳ ಆಯೋಗ ಕೂಡ ಇಲ್ಲಿಗೆ ಬಂದು ಧರ್ಮಸ್ಥಳದಲ್ಲಿ ಎಷ್ಟೆಲ್ಲ ಪ್ರಕರಣಗಳು 20 ವರ್ಷದಿಂದ ದಾಖಲಾಗಿದೆ, ಏಕೆ ಈ ರೀತಿಯ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ, ಎಷ್ಟು ಅತ್ಯಾಚಾರಗಳು, ಎಷ್ಟು ಕಿಡ್ನಾಪ್ಗಳಾಗಿದೆ, ಎಷ್ಟು ಮಿಸ್ಸಿಂಗ್ ಕೇಸ್ಗಳಾಗಿದೆ, ಎಲ್ಲವನ್ನು ಕೂಡ ಕೊಡಿ ಅಂತ ಕೂಡ ಮಾಡಿದ್ರು. ಮತ್ತೆ SIT ಅವರು ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು, ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ, ಮತ್ತೆ ಎಲ್ಲೆಲ್ಲಿ 16 ಪಾಯಿಂಟ್ ನಲ್ಲೂ ಕೂಡ ಯಾವ ರೀತಿಯಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ಥಳದಲ್ಲಿ ಬಂದು ಎಲ್ಲಾ ರೀತಿಯನ್ನು ಕೂಡ ರಿಪೋರ್ಟ್ ಅನ್ನು ಕೂಡ ತೆಗೆದುಕೊಂಡಿದ್ರು. ಹೀಗಾಗಿ ಸರ್ಕಾರ ಕೂಡ ದೊಡ್ಡ ಮಟ್ಟದ ಸವಾಲು ಕೂಡ ಇದಾಗಿತ್ತು. ಹೀಗಾಗಿ ಆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಜವಾಬ್ದಾರಿ SIT ತಂಡದು. ಅದು ಕೂಡ SIT ತಂಡದಲ್ಲಿದ್ದಂತವರು ಹಿರಿಯ IPS ಅಧಿಕಾರಿಗಳನ್ನ ಪ್ರಣವ್ ಮೊಹಾಂತಿ SIT ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಅದೇ ರೀತಿ ಕೂಡ ಅನುಚೇತ್ ಬಹಳ ಎಕ್ಸ್ಪರ್ಟ್, ಅವರು ಕೂಡ IPS ಹಿರಿಯ ಅಧಿಕಾರಿ. ಇವರು ಸಾಕಷ್ಟು SIT ಟೀಮ್ ನಲ್ಲಿ ಇದ್ರು. ಎಂತೆಂತ ದೊಡ್ಡ ದೊಡ್ಡ ಪ್ರಕರಣಗಳು ಕೂಡ ಕ್ಷಣಾರ್ಥದಲ್ಲಿ ಭೇದಿಸಿದ್ರು. ಹೀಗಾಗಿ ಅವರನ್ನೇ ಸರ್ಕಾರ ಆಯ್ಕೆ ಮಾಡಿತ್ತು. ಯಾಕೆ ಅಂತಂದ್ರೆ ಇದು ಒಂದು ದೊಡ್ಡ ಸವಾಲು. ಒಂದು ಕಡೆ ಏನು ಧಾರ್ಮಿಕ ಮನೋಭಾವನೆಗಳಿಗೆ ಧಕ್ಕೆ ಬರ್ತಿದೆ, ಮತ್ತೊಂದು ಕಡೆ ಅತ್ಯಂತ ಸೂಕ್ಷ್ಮವಾದಂತ ಗಂಭೀರವಾದಂತ ಆರೋಪ ಇದು. ಅದು ನೂರಾರು ಹೆಣಗಳನ್ನ ಊತಿಟ್ಟಿರೋದು ಅಂತಂದ್ರೆ ಅದು ತಮಾಷೆ ಮಾತಲ್ಲ. ಹೀಗಾಗಿ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಒಂದು ದೊಡ್ಡ ಸವಾಲಾಗಿ ತೆಗೆದುಕೊಂಡು ಒಂದು ಎಕ್ಸ್ಪರ್ಟ್ ತಂಡವನ್ನ SIT ತಂಡವನ್ನ ಕಟ್ಟಿ ಇವತ್ತೆಲ್ಲಾ ಕಡೆ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಹೀಗಾಗಿ 16 ಜಾಗದಲ್ಲಿ ಪಾಯಿಂಟ್ ಅಲ್ಲೂ ಕೂಡ ಎಷ್ಟು ಅಡಿ ಅಗಲ, ಎಷ್ಟು ಅಡಿ ಉದ್ದ, ಯಾರ ಸಮ್ಮುಖದಲ್ಲಿ ಮಾಡಿದ್ದೇವೆ, ಅಲ್ಲಿ ಏನ್ ಸಿಕ್ತು, ಏನಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ರಿಪೋರ್ಟ್ ಅನ್ನ ಕೂಡ ಈಗಾಗಲೇ ಗೃಹ ಸಚಿವರಿಗೆ ತಲುಪಿಸಿದ್ದಾರೆ. ಅದೇ ರೀತಿಯಲ್ಲೂ ಕೂಡ ಈಗ 13ನೇ ಪಾಯಿಂಟ್ ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಾಲುಭಾಗ ಬಾಕಿ ಇರೋದ್ರಿಂದ ಈ ಒಂದು ಪಾಯಿಂಟ್ ಅನ್ನು ಮಾತ್ರ ಪೆಂಡಿಂಗ್ ಅನ್ನಿಟ್ಟಿದ್ದಾರೆ. ಇದನ್ನ ಪೆಂಡಿಂಗ್ ಇಟ್ಟಿರೋದಕ್ಕೆ ಕಾರಣ ಏನಂತಂದ್ರೆ ಅನಾಮಿಕಾ ಹೇಳಿದ್ದ ಇಲ್ಲಿ 10ರಿಂದ 12 ಶವವನ್ನ ಊತಿಟ್ಟಿದ್ದೇನೆ, ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತಿದ್ರು. ಆದ್ರೆ ಈ ಮೇಜರ್ ಟರ್ನಿಂಗ್ ಪಾಯಿಂಟ್ ಕೂಡ ಟುಸ್ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಾಣಿಸ್ತಿದೆ. ಹೀಗಾಗಿ
SIT ಅವರು 14 ದಿನಗಳ ಕಾಲ ಏನು ವನವಾಸವನ್ನ ಅನುಭವಿಸಿ ಕಾಡಿನಲ್ಲಿ ಎಲ್ಲ ಕಡೆ ಸುತ್ತಾಡಿ ಆ ಬಾಹುಬಲಿ ಬೆಟ್ಟದಲ್ಲೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಏನು ಅನಾಮಿಕ ಹುಟ್ಟಿಸಿದ್ದ ಕೇರಳ ಮೂಲದ ಯುವತಿಯನ್ನ ಇದೇ ಜಾಗದಲ್ಲಿ ನಾನು ಉತ್ತಿಟ್ಟಿದ್ದೆ ಅಂತ ಹೇಳಿದ. ಅದೇ ಕಾರಣಕ್ಕಾಗಿ ಅಲ್ಲಿ 2 ಪಾಯಿಂಟ್ಗಳನ್ನ ಮಾಡಿ ಅಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ರು. ಅಲ್ಲಿ ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಆಗಿಲ್ಲ. ಮತ್ತೆ ಅದೇ ಕೂಡ ಬೋಳಿಯಾರ ಆಗಿರ್ಬೋದು ಮತ್ತೆ ಇನ್ನೊಂದು ಕಡೆ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಹೀಗಾಗಿ ಇಲ್ಲಿ 13ನೇ ಪಾಯಿಂಟ್ ಅಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ಬೇಕಾದ್ರೆ ಸಾಕಷ್ಟು ಸವಾಲುಗಳಿತ್ತು. ಯಾಕಂದ್ರೆ ನೇತ್ರಾವತಿ ಡ್ಯಾಮ್ ಇತ್ತು. ಆ ಡ್ಯಾಮ್ ನ ಏನು ಜಲಸಂಪನ್ಮೂಲ ಇಲಾಖೆಯ ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕಾಯ್ತು. ಪಕ್ಕದಲ್ಲೇ ಜೋಗ್ ನೀರು ಬರುತ್ತೆ, ಅದ್ರ ಕೂಡ ಯಾವ ರೀತಿಯಾಗಿ ಹಾನಿ ಮಾಡ್ಬೇಕಂತ ಕೂಡ. ಹೀಗಾಗಿ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ಈಗ ಎಲ್ಲ ಶೋಧ ಕಾರ್ಯಾಚರಣೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಸದ್ಯಕ್ಕೆ ಯಾವುದೇ ರೀತಿಯಂತ ಕುರುಹುಗಳು ಸಿಕ್ಕಿಲ್ಲ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ವಿಧಾನಸೌಧದಲ್ಲಿ ಪ್ರಶಾಂತ್ ಮೊಹಂತಿ ಅವರು ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರು ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಏನೆಲ್ಲ ಅಪ್ಡೇಟೆಡ್ ಸುದ್ದಿ ಬರ್ತಾ ಇದೆ ವಿಧಾನಸೌಧದಿಂದ? ಕಾರ್ತಿಕ್, ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಭೆಗಳು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿ ಧರ್ಮಸ್ಥಳ ಕೇಸ್ ಏನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅನಾಮಿಕ ವ್ಯಕ್ತಿ ಒಟ್ಟಾರೆಯಾಗಿ 13 ಸ್ಥಳಗಳನ್ನು ತೋರಿಸ್ತಾನೆ. 13 ಸ್ಥಳಗಳಲ್ಲೂ ಕೂಡ ಈ ಒಂದು ಅಸ್ಥಿಪಂಜರ ಹುಡುಕಾಟ ಮಾಡಿದ್ದಾರೆ. ಆದ್ರೆ ಕೂಡ ಏನೂ ಕೂಡ ಸಿಕ್ಕಿರ್ಲಿಲ್ಲ. ಹೀಗಾಗಿ ಏನೇನ್ ಮಾಡಬೇಕು, ಯಾಕಂತ ಹೇಳಿ SIT ತನಿಖೆ ಮಾಡ್ತಾ ಇದೆಯಲ್ವಾ, ಇನ್ನೇನ್ ಮಾಡಬೇಕು, ಮುಂದೇನ್ ಮಾಡಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ವಿಪಕ್ಷಗಳೆಲ್ಲವೂ ಕೂಡ ಒತ್ತಾಯ ಮಾಡ್ತಾ ಇದೆ. ಏನೇನಂತಾರೆ ಸದನದಲ್ಲಿ ಒಂದಿಷ್ಟು ಮಧ್ಯಂತರ ವರದಿಯನ್ನು ಕೊಡಿ ಅಂತ ಒಂದು ಆಗ್ರಹ ಮಾಡಿದ್ರೆ ಅನಾಮಿಕರನ್ನ ಬಂಧಿಸಿ ಅಂತೇಳಿ ಒತ್ತಾಯಗಳು ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಧರ್ಮಸ್ಥಳಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ, ಅಪಮೌಲ್ಯಗೊಳಿಸುವಂತ ಪ್ರಯತ್ನಗಳಾಗ್ತಾ ಇದೆ, ಅನಾಮಿಕರ ಮೂಲಕವಾಗಿ ಒಂದು ಷಡ್ಯಂತ್ರಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತನಿಖೆಯನ್ನು ಮಾಡಬೇಕು ಅಂತೇಳಿ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾರೆ. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವ ಪ್ರಣಬ್ ಮೊಹಂತಿಯನ್ನು ಕರೆದಿದ್ರು. ಪ್ರಣಬ್ ಮೊಹಂತಿ ಯಾರು ಅಂತ ಹೇಳಿದ್ರೆ SIT ತಂಡದ ಮುಖ್ಯಸ್ಥರು. ಅದೇ ರೀತಿಯಾಗಿ IPS ಅಧಿಕಾರಿ ಅನುಚೇತ್ ಅವರು ಕೂಡ ಇವತ್ತು ವಿಧಾನಸೌಧಕ್ಕೆ ಬಂದಿದ್ರು. ಅವರ ಸಮಗ್ರವಾಗಿ ಏನೇನು ತನಿಖೆ ಆಗ್ತಾ ಇದೆ, ಯಾಕಂದ್ರೆ SIT ಕಳೆದ ಒಂದಿಷ್ಟು ದಿನಗಳಿಂದ ತನಿಖೆ ಮಾಡ್ತಾ ಇದೆಯಲ್ಲ, ಆ SIT ಏನೇನು ಫೈಂಡಿಂಗ್ಸ್ ಕಂಡು ಬಂದಿದೆ ಎಲ್ಲಾ ವಿಚಾರವನ್ನು ಕೂಡ ಪರಮೇಶ್ವರ್ ಜೊತೆ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಪರಮೇಶ್ವರ್ ಅವರು ಆ ವಿಚಾರವನ್ನು ತೆಗೆದುಕೊಂಡು ಬಂದು ಸಿಎಂಗೆ ಮುಟ್ಟಿಸಿದ್ದಾರೆ. ಸಿಎಂ ಅವರು ಕೂಡ ವರದಿಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಸಿಎಂ ಅವರೇ ಸದನದ ಒಳಗಡೆ ಮಾತಾಡ್ಲಿಕ್ಕೆ ಅಂತ ನಿರ್ಧಾರ ಮಾಡ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಸಿಎಂ ಅವರೇ ಸದನ ಮುಂದೆ ಇಷ್ಟು ಮಾಹಿತಿಗಳನ್ನ ಹೊರಗಿಡಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ SIT ಯನ್ನು ಕೂಡ ಅಂದ್ರೆ ಸ್ಥಗಿತಗೊಳಿಸುವಂತ ಸೂಚನೆಗಳು ಕೂಡ ಇರ್ತಿರ್ತಕ್ಕಂಥದ್ದು. ಹೀಗಾಗಿ SIT ಏನೇನು ತನಿಖೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ SIT ತನಿಖೆಯನ್ನು ಸ್ಥಗಿತ ಮಾಡೋದು ಹೇಗೆ ಅಥವಾ ಮುಂದುವರಿಸಿದ್ರೆ ಹೇಗೆ ಒಂದಿಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. SIT ತನಿಖೆಯಿಂದ ಒಟ್ಟಾರೆಯಾಗಿ ಅಸ್ಥಿಪಂಜರ ಇರ್ಬೋದು ಅಥವಾ ಏನು ಕೂಡ ಮಹತ್ವದ ಸಾಕ್ಷಿಗಳು ಸಿಕ್ಕೇ ಇರಲಿಲ್ಲ. ಹೀಗಾಗಿ ಏನೇನು ಮಾಡಬೇಕು ಮುಂದೆ ಅಂತೇಳಿ ವಿಚಾರಗಳು ಕೂಡ ಇವತ್ತು ಸಿಎಂ ಜೊತೆ ಸಮಗ್ರವಾಗಿ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ದಾರೆ. ಈ ಮಾಹಿತಿಯನ್ನ ಇವತ್ತು ಸದನಕ್ಕೆ ಕೊಡಬಹುದು ಅನ್ನೋ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ.